ಮಹಾಭಾರತದ ಮಹಾಯುದ್ಧ ಅದು ಶುರುವಾಗಿದ್ದು ಹೇಗೆ? ಅದರ ಹಿಂದಿರೋದು ಅಹಂಕಾರ ಮತ್ತು ಸೇಡಿನ ಒಂದು ದೊಡ್ಡ ಸರಪಳಿ. ಆ ಬೀಜಗಳು ಎಲ್ಲೆಲ್ಲಿ ಹೇಗೆ ಬಿತ್ತಲ್ಪಟ್ಟವು ಅಂತ ನೋಡೋಣ ಬನ್ನಿ. ಸರಿ, ಈ ಕಥೆ ಶುರುವಾಗೋದೇ ಒಂದು ವಿಚಿತ್ರವಾದ ಜಾಗದಲ್ಲಿ. ಯುದ್ಧಭೂಮಿಯಲ್ಲ, ಬದಲಿಗೆ ಒಂದು ತರಹದ ಗ್ರ್ಯಾಜುಯೇಷನ್ ಸೆರೆಮನಿಯಲ್ಲಿ. ಪಾಂಡವರು, ಕೌರವರು, ಎಲ್ಲರ ಗುರು ದ್ರೋಣಾಚಾರ್ಯರು ತಮ್ಮ ಶಿಕ್ಷಣ ಮುಗಿಸಿದ ಶಿಷ್ಯರ ಮುಂದೆ ನಿಂತು ಒಂದು ಕೇಳಿಕೆ ಇಡ್ತಾರೆ. ಅದೊಂದು ತುಂಬಾನೇ ವಿಚಿತ್ರವಾದ ಗುರುದಕ್ಷಿಣೆ ಆಗಿತ್ತು. ಹೌದು, ಗುರು ದ್ರೋಣರು ಕೇಳಿದ್ದು ಅದೇ, ಗುರುದಕ್ಷಿಣೆ. ಸಾಮಾನ್ಯವಾಗಿ ಗುರುದಕ್ಷಿಣೆ ಅಂದ್ರೆ ಗುರು ಕಲಿಸಿದ್ದಕ್ಕೆ ಶಿಷ್ಯರು ಪ್ರೀತಿಯಿಂದ ಏನಾದರೂ ಕೊಡ್ತಾರೆ ಅಲ್ವಾ? ಆದರೆ ದ್ರೋಣರು ಕೇಳಿದ್ದು ಬೇರೆನೇ ಇತ್ತು. ಪಾಂಚಾಲ ರಾಜ್ಯಕ್ಕೆ ಹೋಗಿ ಅಲ್ಲಿನ ರಾಜ ದೃಪದನನ್ನ ಕೈದಿಯಾಗಿ ನನ್ನ ಮುಂದೆ ತನ್ನಿ ಅಂತ. ಅಬ್ಬಬ್ಬಾ, ಎಂಥ ಕೋರಿಕೆ ಅಲ್ವಾ! ಈ ಒಂದು ಆಘಾತಕಾರಿ ಮಾತಿನ ಹಿಂದೆ ಒಂದು ಹಳೆಯ, ಮರೆಯಲಾಗದ ಸೇಡಿನ ಕಥೆಯೇ ಇದೆ. ಹಾಗಿದ್ರೆ ಈ ಗುರುದಕ್ಷಿಣೆ ಯಾಕಿಷ್ಟು ವಿಚಿತ್ರವಾಗಿತ್ತು? ಯಾಕೆ ದ್ರೋಣರಿಗೆ ದೃಪದನ ಮೇಲೆ ಇಷ್ಟೊಂದು ಕೋಪ? ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಸ್ವಲ್ಪ ಸಮಯದ ಹಿಂದೆ ಹೋಗ್ಬೇಕು. ದ್ರೋಣ ಮತ್ತು ದೃಪದ ಇಬ್ಬರೂ ಚಿಕ್ಕವರಾಗಿದ್ದಾಗ ಅವರಿಬ್ಬರ ನಡುವೆ ನಡೆದ ಒಂದು ಘಟನೆಗೆ ಹೋಗ್ಬೇಕು. ಅಲ್ಲಿ ಮುರಿದು ಬಿದ್ದ ಒಂದು ಮಾತಿದೆ ನೋಡಿ. ದ್ರೋಣ ಮತ್ತು ದೃಪದ ಇಬ್ರೂ ಒಂದೇ ಗುರುಕುಲದಲ್ಲಿ ಓದಿದವರು, ಆಪ್ತ ಸ್ನೇಹಿತರು. ರಾಜ್ಕುಮಾರನಾದ ದೃಪದ ತನ್ನ ಸ್ನೇಹಿತ ದ್ರೋಣನಿಗೆ ಒಂದು ಮಾತು ಕೊಟ್ಟಿರ್ತಾನೆ. ಮುಂದೆ ಕಾಲ ಬದಲಾಗುತ್ತೆ, ದ್ರೋಣರು ತೀರಾ ಬಡತನದಲ್ಲಿರ್ತಾರೆ. ಆಗ ಅವರಿಗೆ ತನ್ನ ಹಳೆಯ ಸ್ನೇಹಿತ, ಈಗ ರಾಜನಾಗಿರೋ ದೃಪದ ಕೊಟ್ಟ ಮಾತು ನೆನಪಾಗುತ್ತೆ. ಸರಿ, ಸಹಾಯ ಕೇಳೋಣ ಅಂತ ಅವನು ಆಸ್ಥಾನಕ್ಕೆ ಹೊರಡ್ತಾರೆ. ಅಷ್ಟಕ್ಕೂ ಏನದು ವಾಗ್ದಾನ? ನಾನು ಪಾಂಚಾಲದ ರಾಜನಾದಾಗ ನನ್ನ ಅರ್ಧ ರಾಜ್ಯವನ್ನ ನಿನ್ಗೆ ಕೊಡ್ತೀನಿ ಅಂತ ರಾಜ್ಕುಮಾರ ದೃಪದ ತನ್ನ ಪ್ರಾಣಸ್ನೇಹಿತ ದ್ರೋಣನಿಗೆ ಹೇಳಿರ್ತಾನೆ. ಅದು ಆ ಕ್ಷಣಕ್ಕೆ ಒಂದು ಭಾವನಾತ್ಮಕ ಮಾತಷ್ಟೇ. ಆದ್ರೆ ಅದೇ ಒಂದು ಮಾತು ಮುಂದೆ ಇಡೀ ಒಂದು ಮಹಾಯುದ್ಧದ ಕಿಡಿ ಹೊತ್ತಿಸುತ್ತೆ ಅಂತ ಆ ಇಬ್ಬರು ಸ್ನೇಹಿತರಿಗೂ ಪಾಪ ಗೊತ್ತೇ ಇರಲಿಲ್ಲ. ಆದ್ರೆ ಆಗಿದ್ದೇನು? ರಾಜನಾದ್ಮೇಲೆ ದೃಪದನ ಅಹಂಕಾರ ತಲೆಗೇರಿತ್ತು. ಬಡತನದಲ್ಲಿದ್ದ ದ್ರೋಣ ಆಸ್ಥಾನಕ ಬಂದಾಗ ದೃಪದ ಅವನಿಗೆ ಸಹಾಯ ಮಾಡ್ಲಿಲ್ಲ ಸರಿ, ಬದಲಿಗೆ ಇಡೀ ಸಭೆ ಮುಂದೆ ಅವಮಾನಿಸಿ ಕಳಿಸ್ತಾನೆ. ಹುಚ್ಚ ನೀನು, ಸ್ನೇಹ ಅನ್ನೋದು ಸಮಾನರ ನಡುವೆ ಮಾತ್ರ ಇರುತ್ತೆ ಅಂತ ಹೇಳ್ಬಿಡ್ತಾನೆ. ಆ ಒಂದು ಮಾತು ದ್ರೋಣರ ಹೃದಯಕ್ಕೆ ಚುಚ್ಚುತ್ತೆ. ಅದು ಬರೀ ಮಾತನ್ನು ಮುರಿದಿದ್ದಲ್ಲ, ಅದು ಸ್ನೇಹಕ್ಕೆ, ಗೌರವಕ್ಕೆ ಮಾಡಿದ ಘೋರ ಅವಮಾನ. ಅಂದೇ ದ್ರೋಣರ ಮನಸ್ಸಲ್ಲಿ ಸೇಡಿನ ಬೀಜ ಮೊಳಕೆಯಡಿಯೋಯ್ತು. ಈ ಅವಮಾನದಿಂದ ದ್ರೋಣರ ಮನಸ್ಸು ಕುದಿಯುತ್ತಿತ್ತು. ಆದರೆ ಅವರು ಆತುರ ಪಡಲಿಲ್ಲ. ಸರಿಯಾದ ಸಮಯಕ್ಕಾಗಿ, ಸರಿಯಾದ ಅಸ್ತ್ರಕ್ಕಾಗಿ ಕಾದ್ರು. ವರ್ಷಗಳು ಕಳೆದವು. ಅವರು ಪಾಂಡವರಿಗೆ, ಕೌರವರಿಗೆ ವಿದ್ಯೆ ಕಲಿಸಿದ್ರು. ಕೊನೆಗೆ ತನ್ನ ಶಿಷ್ಯರನ್ನೇ ತನ್ನ ಸೇಡಿನ ಅಸ್ತ್ರವಾಗಿ ಬಳಸ್ಕೊಳ್ಳೋಕೆ ಇದೇ ಸಕಾಲ ಅಂತ ನಿರ್ಧರಿಸಿದ್ರು. ಗುರುಗಳ ಆಜ್ಞೆಯಂತೆ ಮೊದಲು ಯುದ್ಧಕ್ಕೆ ಹಾರಿದು ಕೌರವರು. ದುರ್ಯೋಧನನ ನೇತೃತ್ವದಲ್ಲಿ ಅಹಂಕಾರದಿಂದ ಯಾವುದೇ ಯೋಜನೆ ಇಲ್ಲದೆ ದಾಳಿ ಮಾಡಿಬಿಟ್ರು. ಏನಾಗ್ಬೇಕಿತ್ತೋ, ಪಾಂಚಾಲದ ಸೈನ್ಯದ ಮುಂದೆ ಸೋತು ಅವಮಾನದಿಂದ ವಾಪಸ್ ಬಂದ್ರು. ಆಮೇಲೆ ಸರ್ದಿ ಪಾಂಡವರದು. ಅವರದ್ದು ಬೇರೆಯೇ ಆಟ, ಏಕ್ದಮ್ ಸ್ಟ್ರಾಟಜಿಕ್ ಅಂಡ್ ಪೇಷಂಟ್ ಅಟ್ಯಾಕ್. ಅರ್ಜುನ, ಭೀಮ ಇವರ ಪರಾಕ್ರಮದ ಮುಂದೆ ದೃಪದನ ಸೇನೆ ತತ್ತರಿಸಿ ಹೋಯಿತು. ನೋಡ್ತಿದ್ದಂತೆ ದೃಪದ ರಾಜನನ್ನು ಸೆರೆ ಹಿಡಿದುಬಿಟ್ರು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ದ್ರೋಣರು ದೃಪದನನ್ನ ತನ್ನ ಮುಂದೆ ತಂದ ಮೇಲೆ ಅವನನ್ನು ಕೊಲ್ಲಬಹುದಿತ್ತು. ಆದರೆ ಅವರು ಹಾಗೆ ಮಾಡಲಿಲ್ಲ. ಬದಲಿಗೆ ಅವನ ರಾಜ್ಯದ ಅರ್ಧ ಭಾಗವನ್ನ ತಾವೇ ತಗೊಂಡ್ರು. ಯಾಕೆ ಗೊತ್ತಾ? ನೀನು ಹೇಳಿದ ಹಾಗೆ ಸ್ನೇಹ ಸಮಾನರಲ್ಲೇ ಇರಬೇಕು. ಈಗ ನೋಡು, ನಾನು ಒಬ್ಬ ರಾಜ, ನೀನು ಒಬ್ಬ ರಾಜ, ಇಬ್ಬರು ಸಮಾನರು, ಈಗ ನಾವು ಸ್ನೇಹಿತರಾಗಿರೋಣ ಅಂತ ಅವನಿಗೆ ಹೇಳಿ ಅವನಿಗೆ ಅವತ್ತಿನ ಅವಮಾನವನ್ನೇ ವಾಪಸ್ ಕೊಟ್ರು. ಇದು ದೃಪದನಿಗೆ ಸಾವಿಗಿಂತ ದೊಡ್ಡ ಪೆಟ್ಟು. ಆದ್ರೆ ಇದರಿಂದ ಕಥೆ ಮುಗೀಲಿಲ್ಲ. ಸೇಡು ಸೇಡನ್ನೇ ಹುಟ್ಟಾಕುತ್ತೆ ಅಲ್ವಾ? ಹಾಗೇ ಆಯಿತು. ದ್ರೋಣರ ಈ ನಡೆಯಿಂದ ದ್ವೇಷದ ಚಕ್ರ ನಿಲ್ಲಿಲ್ಲ. ಬದಲಿಗೆ ಇನ್ನೊಂದು ಸುತ್ತು ಗಟ್ಟಿಯಾಗಿ ತಿರುಗಿತು. ಈಗ ಅವಮಾನದಿಂದ ಕುಗ್ಗಿದ ದೃಪದ ದ್ರೋಣರನ್ನ ಮುಗಿಸಲೇಬೇಕು ಅಂತ ತನ್ನದೇ ಆದ ಪ್ರತೀಕಾರಕ್ಕೆ ಪ್ಲಾನ್ ಮಾಡೋಕೆ ಶುರು ಮಾಡ್ದ. ಆ ಕಥೆ ಮುಂದಿನ ಘಟನೆಗಳಿಗೆ ದಾರಿ ಮಾಡಿಕೊಡುತ್ತೆ. ಸರಿ, ಈ ಹಳೆಯ ಲೆಕ್ಕಾಚಾರ ಒಂದು ಹಂತಕ್ಕೆ ಬಂತು. ಈಗ ನಾವು ವಾಪಸ್ ಹಸ್ತಿನಾಪುರಕ್ಕೆ ಬರೋಣ. ಇಲ್ಲಿ ಒಂದು ಹೊಸ ಪೈಪೋಟಿ ಶುರುವಾಗಿತ್ತು. ಪಾಂಡವ ಸಹೋದರರು, ಅವರ ಗುಣ, ನಡತೆ, ಪರಾಕ್ರಮ ಎಲ್ಲದರಿಂದ ಜನರ ಫೇವರೇಟ್ ಆಗ್ಬಿಟ್ಟಿದ್ರು. ಅದರಲ್ಲೂ ಹಿರಿಯ ಪಾಂಡವ ಯುಧಿಷ್ಠಿರನಿಗೆ ಸಿಕ್ಕಾಪಟ್ಟೆ ಜನಪ್ರಿಯತೆ. ಹಸ್ತಿನಾಪುರದ ಪ್ರತಿಯೊಬ್ಬ ಪ್ರಜೆಗೂ ಅವನೇ ಯುವರಾಜನಾಗಬೇಕು ಅನ್ನೋ ಆಸೆ. ಅಷ್ಟೇ ಅಲ್ಲ, ಭೀಷ್ಮರಂತಹ ಕುರು ಹಿರಿಯರು, ಕೃಷ್ಣನ ಬೆಂಬಲವಿದ್ದ ಯಾದವಕುಲ, ಹೀಗೆ ಎಲ್ಲಾ ಕಡೆದಿಂದಲೂ ಯುಧಿಷ್ಠಿರನಿಗೆ ಸಪೋರ್ಟ್. ಹೀಗಿರುವಾಗ ಕುರುಡು ರಾಜ ಧೃತರಾಷ್ಟ್ರನಿಗೆ ಬೇರೆ ಆಯ್ಕೆನೇ ಇರಲಿಲ್ಲ. ಕೊನೆಗೆ ರಾಜಕೀಯ ಒತ್ತಡಕ್ಕೆ ಮಣಿದು ಧೃತರಾಷ್ಟ್ರ ಇಷ್ಟ ಇಲ್ಲದಿದ್ರೂ ತನ್ನ ತಮ್ಮನ ಮಗ ಯುಧಿಷ್ಠಿರನನ್ನೇ ಯುವರಾಜ ಅಂತ ಘೋಷಣೆ ಮಾಡ್ತಾನೆ.
ಈ ನಿರ್ಧಾರ ಕೇಳಿ ಅವನ ಸ್ವಂತ ಮಗ ದುರ್ಯೋಧನನಿಗೆ ಸಿಟ್ಟು ನೆತ್ತಿಗೇರಿತು. ತನಗೆ ಹುಟ್ಟಿನಿಂದ ಬರಬೇಕಿದ್ದ ಸಿಂಹಾಸನ ಈಗ ಕೈತಪ್ಪಿ ಹೋಗ್ತಾ ಇದೆ ಅಂತ ಅವನಿಗೆ ಅನಿಸ್ತು. ಇದು ಅವನೊಳಗಿದ್ದ ಅಸೂಯೆ ಮತ್ತು ದ್ವೇಷದ ಬೆಂಕಿಗೆ ತುಪ್ಪ ಸುರಿದ ಹಾಗೆ ಆಯಿತು. ಅಸೂಯೆಯಿಂದ ಕುದಿಯುತ್ತಿದ್ದ ದುರ್ಯೋಧನ ಸೀದಾ ಹೋದದ್ದು ತನ್ನ ಕುತಂತ್ರಿ ಮಾವ ಶಕುನಿ ಹತ್ತಿರ. ಅಲ್ಲಿಂದ ಪಾಂಡವರನ್ನ ದಾರಿಯಿಂದಲೇ ತೆಗೆದುಹಾಕ್ಬೇಕು ಅಂತ ಒಂದು ಪಿತೂರಿ, ಒಂದು ಕಾನ್ಸ್ಪಿರಸಿ ಶುರುವಾಯಿತು. ಇದೆಲ್ಲ ಒಂದ್ಕಡೆ ಆಗ್ತಾ ಇದ್ರೆ ಇನ್ನೊಂದು ಕಡೆ ರಾಜ ಧೃತರಾಷ್ಟ್ರನ ಸ್ವಂತ ಸಲಹೆಗಾರ ಕಣಿಕ ರಾಜನ ಕಿವಿಯಲ್ಲಿ ವಿಷ ತುಂಬುತ್ತಿದ್ದ. ರಾಜನ್, ಹೊರಗಿಂದ ನೋಡಕ್ಕೆ ನೀನು ಮೃದುವಾಗಿ ಕಾಣಬೇಕು, ಆದ್ರೆ ಮನಸ್ಸಿನಲ್ಲಿ ಕತ್ತಿಯ ಹಾಗೆ ಹರಿತವಾಗಿ ನಿರ್ದಯವಾಗಿರಬೇಕು. ಆಗ ಮಾತ್ರ ನಿನ್ನ ಅಧಿಕಾರ ಉಳಿಯುತ್ತೆ ಅಂತ ದುರ್ಬೋಧನೆ ಮಾಡ್ತಿದ್ದ. ಇದೇ ತಂತ್ರವನ್ನ ಶಕುನಿ ಬಳಸ್ದ. ಅವನ ಪ್ಲಾನು ಪಾಂಡವರನ್ನ ಗಡಿಪಾರು ಮಾಡೋದಾಗಿರ್ಲಿಲ್ಲ. ಅದು ತುಂಬಾ ಡೈರೆಕ್ಟ್ ಆಗತ್ತೆ. ಬದಲಿಗೆ ಅವರನ್ನ ಒಂದು ವೆಕೇಷನ್ಗೆ ಕಳಿಸೋಣ, ಒಂದು ತುಂಬಾನೇ ಲಾಂಗ್ ವೆಕೇಷನ್ ಅಂತ ದುರ್ಯೋಧನನಿಗೆ ಹೇಳಿದ. ಇದರ ಉದ್ದೇಶ ಪಾಂಡವರನ್ನ ಜನರ ಕಣ್ಣಿನಿಂದ ದೂರ ಇಡೋದು. ಸೊ ಪ್ಲಾನ್ ತುಂಬಾನೇ ಸಿಂಪಲ್ ಆಗಿ ಕಾಣ್ತಾಯಿತು. ಸ್ಟೆಪ್ 1, ರಾಜ ಧೃತರಾಷ್ಟ್ರನನ್ನ ಒಪ್ಸಿ ಪಾಂಡವರನ್ನ ವಾರಣಾವತ ಅನ್ನೋ ನಗರದಲ್ಲಿ ನಡೆಯೋ ಉತ್ಸವಕ್ಕೆ ಕಳಿಸೋದು. ಸ್ಟೆಪ್ 2, ಅವರು ಹೋದ್ಮೇಲೆ ಇಲ್ಲಿ ಹಸ್ತಿನಾಪುರದ ಜನರ ಮನಸ್ಸನ್ನ ಗೆಲ್ಲೋದು. ಮತ್ತು ಸ್ಟೆಪ್ 3, ಅವರು ಅಲ್ಲಿದ್ದಾಗ ಒಂದು ಆಕ್ಸಿಡೆಂಟ್ ಆಗೋ ಹಾಗೆ ನೋಡ್ಕೊಡೋದು. ಈ ಪ್ಲಾನ್ಗೆ ಯಾರ ಮೇಲೂ ಅನುಮಾನ ಬರದ ಹಾಗೆ ಎಲ್ಲವೂ ಸಹಜವಾಗಿ ನಡೆದ ಹಾಗೆ ಕಾಣ್ಬೇಕಿತ್ತು. ಅಂದ್ಹಾಗೆ ಜನಪ್ರಿಯ ರಾಜಕುಮಾರರನ್ನ ಒಂದು ಹಬ್ಬದ ನೆಪದಲ್ಲಿ ಪ್ರವಾಸಕ್ಕೆ ಕಳಿಸಲಾಯಿತು. ಪಾಪ ಅವರು ನಡೀತಾ ಇದ್ದಿದ್ದು ಒಂದು ಮಾರಣಾಂತಿಕ ಬಲೆಗೆ, ಅಂದ್ರೆ ಸುಲಭವಾಗಿ ಬೆಂಕಿ ಹತ್ಕೊಳ್ಳುವ ವಸ್ತುಗಳಿಂದಲೇ ಕಟ್ಟಿದ ಅರಗಿನ ಮನೆಗೆ ಅನ್ನೋದು ಅವರಿಗೆ ಗೊತ್ತೇ ಇರಲಿಲ್ಲ. ಈಗ ಹೇಳಿ, ಸುಡಲೆಂದೇ ಕಟ್ಟಿದ ಮನೆಯಲ್ಲಿ ಅತಿಥಿಗೆ ಯಾವ ತರದ ಅಪಘಾತ ಸಂಭವಿಸಬಹುದು? ಇದೊಂದು ಯೋಚಿಸಬೇಕಾದ ವಿಷಯ.